गाँव में हर घर में बैतुल खुला है, हर बच्चा, हर बुजुर्ग, हर औरत इसको इस्तेमाल भी कर सकते हैं। आज हमारा गांव सफाई में नंबर 1। अगर आपके घर में शौचालय नहीं है तो शौचालय बनाइए। जिन लोग बने थे और यूज नहीं करते थे उनको बताते थे कि शौचालय बना है, उसका इस्तेमाल करो। घर में रहेगा तो आपको आसानी होगी। ये भी हमारी बहन बेटियां हैं, उनकी भी इज्जत जाती है। तो मेरे दिमाग में आ गई है, मतलब यह इसको खुले में शौच से मुक्त करना, खत्म करना। इसको पहाड़ी क्षेत्र था, पहाड़ी एरिया था, उसको तोड़ के इन्होंने सुगम रास्ता बनाया और उस रास्ते से इनके यहाँ सामान आया और इन्होंने अपना शौचालय बनाया और उसका उपयोग किया। सबके घरों में शौचालय बन गए, हमको पूरी तरह से सुविधा मिल गई। ಭಾರತದ ಸ್ವಚ್ಛತಾ ಅಭಿಯಾನವು ಸಾಮಾನ್ಯ ಜನರ ಭಾಗವಹಿಸುವಿಕೆಯಿಂದ ಒಂದು ಸಾಮೂಹಿಕ ಚಳುವಳಿಯಾಯಿತು. ಹೇಗೆಂದರೆ ಮಹಾತ್ಮ ಗಾಂಧಿಯವರು ಚರಕವನ್ನು ತಿರುಗಿಸುವ ಮೂಲಕ ಜನರನ್ನು ಭಾರತದ ಸ್ವತಂತ್ರಕ್ಕಾಗಿ ಒಂದುಗೂಡಿಸಿದಂತೆ. ಆಗ ಜನ್ಮ ತಳೆದ ಚಳುವಳಿಯಿಂದ ಬ್ರಿಟಿಷ್ ಸರ್ಕಾರವು ಭಾರತವನ್ನು ತೊರೆಯುವುದು ಅನಿವಾರ್ಯವಾಯಿತು. ಸ್ವಚ್ಛ ಭಾರತ ಅಭಿಯಾನವು ಕೊಳೆಯ ವಿರುದ್ಧ ಹೋರಾಡುವ ಮನೋಭಾವವನ್ನು ಬೆಳೆಸಿದ ಸ್ವತಂತ್ರ ಭಾರತದ ಏಕೈಕ ಮಿಷನ್ ಎಂದು ಸಾಬೀತಾಯಿತು. ಈ ಕಾರ್ಯಕ್ರಮವು ಜನರ ನಡವಳಿಕೆಯಲ್ಲಿ ಬದಲಾವಣೆಯನ್ನು ತಂದಿತು. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಜನತೆಯ ಅಪಾರ ವಿಶ್ವಾಸವು ಸೃಷ್ಟಿಸಿರುವ ವಾತಾವರಣದಿಂದ ಇಂದು ಇಡೀ ದೇಶವು ಬಯಲು ಶೌಚ ಮುಕ್ತವಾಗಿದೆ. 2014ರಲ್ಲಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ತಕ್ಷಣ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವು ಈ ಗುರಿಯನ್ನು ಹಾಕಿಕೊಂಡಿತು. आपको लगता होगा क्या लाल किले से सफाई की बात करना, लाल किले से टॉयलेट की बात बताना, ये कैसा प्रधानमंत्री है? भाइयों बहनों, मैं नहीं जानता हूं मेरी कैसी आलोचना होगी, इसे कैसे लिया जाए, लेकिन मैं मन से मानता हूं। मैं गरीब परिवार से आया हूं, मैंने गरीबी देखी और गरीब को इज्जत मिले इसकी शुरुआत यहीं से होती है। हिंदुस्तान की सभी स्कूलों में टॉयलेट हो, बच्चियों के लिए अलग टॉयलेट हो, तभी तो हमारी बच्चियां स्कूल छोड़ करके भागेगी नहीं। ಪ್ರಧಾನಿಯವರ ವ್ಯಕ್ತಿತ್ವ ಹಾಗೂ ನಾಯಕತ್ವವು ಈ ಕಾರ್ಯಕ್ರಮಕ್ಕೆ ಶಕ್ತಿಯನ್ನು ನೀಡಿತು. ನಮ್ಮ ಪ್ರಧಾನಮಂತ್ರಿಯವರು ಪೊರಕೆಯನ್ನು ಹಿಡಿದು ಸ್ವಚ್ಛಗೊಳಿಸಲು ನಡೆದಾಗ ಅದನ್ನು ನೋಡಿ ಇಡೀ ದೇಶವು ಕೈಜೋಡಿಸಿ ನಡೆಯಿತು. 1ರಿಂದ 2, 2ರಿಂದ 4 ಮತ್ತು ನಂತರ 1000 ಲಕ್ಷಗಟ್ಟಲೆ ಕೈಗಳು ಒಂದುಗೂಡಿದವು. ಕೊಳೆ ನಿರ್ಮೂಲನೆಗಾಗಿ ದೇಶವು ಸ್ವಚ್ಛತೆಯ ಕಡೆಗೆ ಸಾಗಿತು. ಟೀಕಾಕಾರರ ಬಗ್ಗೆ ಚಿಂತೆಯನ್ನು ಮಾಡದೆ ಹಳ್ಳಿ ಹಾಗೂ ಬಡವರ ಈ ಮೂಲ ಸಮಸ್ಯೆಯನ್ನು ಕೊನೆಗಾಣಿಸಲು ಪ್ರಧಾನಮಂತ್ರಿ ನಿರ್ಧರಿಸಿದರು. डिग्निटी ऑफ विमेन, क्या ये हम सबका दायित्व नहीं है? बेचारी गांव की मां बहनें अंधेरे का इंतजार करती हैं, जब तक अंधेरा नहीं जाता है वो शौच के लिए नहीं जा पाती है। उसके शरीर को कितनी पीड़ा हो गई होगी, कितनी बीमारियों की जड़ें उसमें से शुरू होती होगी। क्या हमारी मां बहनों की इज्जत के लिए हम कम से कम शौचालय का प्रबंध नहीं कर सकते? ಸ್ವಚ್ಛತಾ ಅಭಿಯಾನವನ್ನ ಯಶಸ್ವಿಗೊಳಿಸುವಲ್ಲಿ ಮಹತ್ವದ ಕೊಡುಗೆಯನ್ನು ನೀಡಿದವರು ಸ್ವಚ್ಛಾಗ್ರಹಿಗಳು. ಪ್ರಧಾನಿಯವರು ಸ್ವಚ್ಛಾಗ್ರಹಿಗಳ ಕೊಡುಗೆಯಿಂದ ಎಷ್ಟೊಂದು ಪ್ರಭಾವಿತರಾದರೆಂದರೆ ಪ್ರಯಾಗ ರಾಜ್ಯದಲ್ಲಿ ಪೌರ ಕಾರ್ಮಿಕರ ಕೊಡುಗೆಯನ್ನು ಶ್ಲಾಘಿಸಿ ಅವರ ಪಾದಗಳನ್ನು ತೊಳೆದರು. ದೇಶದ ಪ್ರಧಾನ ಸೇವಕರಾದವರು ಮಾನವ ಸೇವೆಯಲ್ಲಿ ತೊಡಗಿರುವ ಸೇವಕರನ್ನು ಗೌರವಿಸುತ್ತಿದ್ದಾಗ ಇಡೀ ಜಗತ್ತು ಇದನ್ನು ನಿಂತು ನೋಡುತ್ತಿತ್ತು. ಪ್ರಪಂಚಾದ್ಯಂತ ಬಯಲು ಶೌಚವನ್ನು ತೊಡೆದು ಹಾಕಲು 2030ರ ಗುರಿಯನ್ನು ಹೊಂದಿದ್ದರೂ ಭಾರತವು 2019ರಲ್ಲೇ ಅದನ್ನು ಸಾಧಿಸಿತು ಮತ್ತು ಬಯಲು ಶೌಚದಿಂದ ಮುಕ್ತಿ ಹೊಂದಿದ ಉದಾಹರಣೆಯನ್ನು ಸಾದರಪಡಿಸಿತು. ದೇಶಾದ್ಯಂತ ಶೌಚಾಲಯಗಳನ್ನು ನಿರ್ಮಿಸುವುದು ಸ್ವಚ್ಛತಾ ಅಭಿಯಾನದ ಮುಂದೆ ಇದ್ದ ದೊಡ್ಡ ಸವಾಲಾಗಿತ್ತು. 2014ರವರೆಗೆ ದೇಶದಲ್ಲಿ 38% ಶೌಚಾಲಯಗಳು ಇದ್ದವು.
2019ರ ವೇಳೆಗೆ ಸಂಪೂರ್ಣ ದೇಶದಲ್ಲಿ ಶೌಚಾಲಯಗಳಾದವು. ಭಾರತದ ಈ ಸಾಧನೆಯಿಂದ ಪ್ರಭಾವಿತರಾದ ಮಿಲಿಂಡ್ ಗೇಟ್ಸ್ ಫೌಂಡೇಶನ್ ಪ್ರಧಾನಿಯವರಿಗೆ ಗ್ಲೋಬಲ್ ಗೋಲ್ ಕೀಪರ್ ಪ್ರಶಸ್ತಿಯನ್ನು ಸಹ ನೀಡಿತು. स्वच्छ भारत मिशन लाखों जिंदगियों के बचने का माध्यम बना है। WHO की ही रिपोर्ट है कि स्वच्छ भारत की वजह से 3 लाख जिंदगियों को बचाने की संभावना बनी है। इसी तरह यूनिसेफ ने अनुमान लगाया है कि गांव में रहने वाला हर वो परिवार जो अपने घरों में शौचालय बनवा रहा है उसे कम से कम 50,000 रुपये की बचत हो रही है। इस संयुक्त राष्ट्र के लक्ष्यों को भी प्राप्त करने में अहम भूमिका निभाई। ದೇಶದಲ್ಲಿ ಶುಚಿತ್ವದ ಸಮೀಕ್ಷೆಯು ಪ್ರಾರಂಭವಾದಾಗ ರಾಜ್ಯಗಳು ಮತ್ತು ನಗರಗಳಲ್ಲಿ ಸ್ವಚ್ಛತೆಗಾಗಿ ಒಬ್ಬರಿಂದೊಬ್ಬರು ಮುಂದೆ ಸಾಗುವ ಬಯಕೆಯು ಸ್ವಚ್ಛತಾ ಅಭಿಯಾನವನ್ನು ಇನ್ನಷ್ಟು ಶಕ್ತಿಯುತವಾಗಿ ಮಾಡಿತು. ಇಂದೋರ್ ನಗರವು ಸ್ವಚ್ಛತೆಯ ಸಮೀಕ್ಷೆಯಲ್ಲಿ ಪ್ರಶಂಸೆಗೆ ಪಾತ್ರವಾಗಿ ಸ್ವಚ್ಛತೆಯಲ್ಲಿ ಸತತವಾಗಿ ಅಗ್ರಸ್ಥಾನವನ್ನು ಪಡೆಯುವ ಗೌರವವನ್ನು ಸಹ ಗಳಿಸಿತು. ಇದರೊಂದಿಗೆ ಇತರ ರಾಜ್ಯಗಳು ಮತ್ತು ನಗರಗಳು ಕೂಡ ಈ ಸ್ಪರ್ಧೆಯಲ್ಲಿ ಮುಂದಕ್ಕೆ ಸ್ವಚ್ಛತಾ ಅಭಿಯಾನದ ಮೊದಲ ಹಂತವು 2019ರಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಬಯಲಲ್ಲಿ ಶೌಚ ಮಾಡುವ ಅನಿಷ್ಟ ಪದ್ಧತಿ ಕೊನೆಗಾಣಿಸುವ ಯೋಜನೆಯನ್ನು ಶಾಶ್ವತವಾಗಿ ರೂಢಿಸಿಕೊಂಡು ಈ ಅಭಿಯಾನವು ಈಗ ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣೆಯ ವ್ಯವಸ್ಥೆಯೊಂದಿಗೆ 2ನೇ ಹಂತವನ್ನು ಪ್ರವೇಶಿಸಿದೆ. ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ನ ಕಥೆ ಇಲ್ಲಿ ಮಾದರಿಯಾಗಿದೆ. और अपना नाम रोशन करते हैं। भारत के घर घर में शौचालय खुला, अब खुले में जाना बंद, रखो दरवाजा बंद। हेलो, शिल्पा बोल रही हूँ। शिल्पा शेट्टी। दरअसल आपकी बालकनी से कुछ गिर गया है। क्या? आपके घर का कूड़ा गिर गया है जो आप रोज गिराती हैं। कहो तो वापस भिजवा दूं? अब तय कर लो, आसपास की सफाई या इज्जत का कचरा। अरे अरे, पहले अपने हाथों में जादू चलाओ। सबसे पहले होता है हाँ, फिर हाथ पे नाचे, शाबाश, हाथ से होता फिर, और फिर घूम के आगे पीछे, खेलो 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 तब, और फिर चलाओ नाखूनों का, हाथ करे फिर पानी में छन 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 छन, क्योंकि साथ हाथ में ही है। एक शौच के लिए इतना गुस्सा? अगर पहले पता होता तो शादी ना करती। उन्होंने तो मेरी किस्मत गुसलखाने में बैठ के लिखी होगी। और ऊपर से प्लस और कर दिया। मत तो घर के पीछे बैठ जाते हैं, पर हम तो औरतें हैं, हमें तो हर चीज के लिए ज्यादा मेहनत करनी पड़ेगी। अब बीवी वापस आए ना आए, संडास तो लाके छोड़ूंगा इस गांव में। राधे राधे। ಕೊಳಕು ಭಾರತ ಬಿಟ್ಟು ತೊಲಗು ಅಭಿಯಾನವು ಯಶಸ್ವಿಯಾಗುತ್ತಿದೆ. ಈ ಕಾಂಪೋಸ್ಟ್ ಮೆಷಿನ್ ಅಡಿಗೆ ಮನೆ, ಉದ್ಯಾನ ಮತ್ತು ತರಕಾರಿ ಮಂಡಿ ಹಾಗೂ ವಿವಿಧ ಸ್ಥಳಗಳಿಂದ ಸಂಗ್ರಹಿಸಿದ ಕಸವನ್ನು ಈ ಮೆಷಿನ್ 24 ಗಂಟೆಗಳಲ್ಲಿ ಗೊಬ್ಬರವನ್ನಾಗಿ ಪರಿವರ್ತಿಸುತ್ತದೆ. ಇದನ್ನು ಅಕ್ಕಪಕ್ಕದ ತೋಟಗಳಿಗೆ ಬಳಸಲಾಗುತ್ತಿದೆ. ಅಹಮದಾಬಾದ್ನಲ್ಲಿ 27 ಸ್ಥಳಗಳಲ್ಲಿ ಇಂತಹ ಮೆಷಿನ್ಗಳನ್ನು ಇಡಲಾಗಿದೆ. ಕಸದ ಸಂಗ್ರಹವು ಹೆಚ್ಚಿರುವ ಪ್ರದೇಶಗಳಲ್ಲಿ ಕಸದ ನಿರ್ವಹಣೆಗಾಗಿ ಈ ಮೆಷಿನ್ಗಳನ್ನು ಇಡಲಾಗಿದೆ. हमारा जो अहमदाबाद म्यूनिसिपल कॉरपोरेशन है वो इस
कंपोस्टर मशीन और कंपोस्ट पिट के कारण खाद के मामले में सेल्फ सस्टेनेबल हो चुका है। ಹಲವಾರು ತಿಂಗಳುಗಳಲ್ಲಿ ತಯಾರಾಗುವ ಪ್ರಾಕೃತಿಕ ಗೊಬ್ಬರಕ್ಕೆ ಹೋಲಿಸಿದರೆ ಮೆಷಿನ್ನಲ್ಲಿ ಸೂಕ್ಷ್ಮ ಕೀಟಾಣುಗಳಿಂದ ಗೊಬ್ಬರವು ಕೇವಲ 24 ಗಂಟೆಗಳಲ್ಲೇ ಸಿದ್ಧವಾಗುತ್ತದೆ. ಇದನ್ನು ಜನರು ತಮ್ಮ ತಮ್ಮ ಮನೆ ಹಾಗೂ ಹೂದೋಟಗಳಲ್ಲಿ ಬಳಸಬಹುದು. खाद बनाने के जो बैक्टीरिया होते हैं वो हीट लविंग बैक्टीरिया हम इसमें यूज करते हैं, मतलब एंजाइम्स बोलते हैं उसको। कन्वीनियंट एटमॉस्फेयर हम मशीन के अंदर क्रिएट करते हैं, जिसकी वजह से क्या होता है वो मोर एफिशिएंटली वर्क करता है। और जैसे अपने ट्रेडिशनल जो 45 डेज तो 90 डेज जो खाद बनने में लगते थे, वो बैक्टीरिया की एफिशिएंसी बढ़ जाने की वजह से वो 24 आवर्स में वो अपना कंपोस्ट रेडी हो जाता है। ವಿಶೇಷವೇನೆಂದರೆ ಈ ಮಿಷಿನ್ 15 ಯೂನಿಟ್ ವಿದ್ಯುತ್ ಬಳಸಿಕೊಂಡು ಸರಿಸುಮಾರು 120 ರೂಪಾಯಿಗಳ ಖರ್ಚಿನಲ್ಲಿ ದಿನಂಪ್ರತಿ 30 ಕಿಲೋ ಗೊಬ್ಬರವನ್ನು ತಯಾರಿಸುತ್ತದೆ. ಅಕ್ಕಪಕ್ಕದ ಕಸವನ್ನು ಗೊಬ್ಬರವಾಗಿ ಪರಿವರ್ತಿಸಿ ಅಹಮದಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಕೊಳಕು ಭಾರತ ಬಿಟ್ಟು ತೊಲಗು ಅಭಿಯಾನವನ್ನ ಮತ್ತಷ್ಟು ಶಕ್ತಿಯುತವಾಗಿ ಮಾಡಿದೆ. ಸಾರ್ವಜನಿಕರು ಭಾಗವಹಿಸಿದಾಗ ಮಾತ್ರವೇ ಸ್ವಚ್ಛತಾ ಅಭಿಯಾನ ಯಶಸ್ವಿಯಾಗಬಹುದು. ಈ ಕಾರ್ಯದಲ್ಲಿ ಜನಪ್ರಿಯ ತಾರೆಯರು ಕೂಡ ಸಕ್ರಿಯವಾಗಿ ಭಾಗವಹಿಸಿದರು. ಟಾಯ್ಲೆಟ್ನಂತಹ ವಿಷಯದ ಮೇಲೆ ಚಲನಚಿತ್ರವನ್ನ ಮಾಡಲಾಯಿತು. ಇದನ್ನು ಜನರು ಸಹ ಇಷ್ಟಪಟ್ಟರು. ದೇಶ ಹಾಗೂ ಹಳ್ಳಿಗಳಲ್ಲಿ ಸ್ವಚ್ಛಾಗ್ರಹಿಗಳು ಮುಂದೆ ಬಂದರು. ಇದರಲ್ಲಿ ಪ್ರಮುಖವಾಗಿ ಮಹಿಳೆಯರೂ ಇದ್ದರು. ಭಾರತದ ನದಿಗಳ ಸ್ವಚ್ಛತೆಯನ್ನು ಕೂಡ ಸ್ವಚ್ಛತಾ ಅಭಿಯಾನದ ಅಡಿಯಲ್ಲಿ ಸೇರಿಸಲಾಯಿತು. ಪ್ರಧಾನಿ ನರೇಂದ್ರ ಮೋದಿ ನದಿಗಳ ಸ್ವಚ್ಛತೆಯನ್ನು ದೇಶಾದ್ಯಂತ ಮತ್ತೊಂದು ಅಭಿಯಾನವಾಗಿ ಬಳಸಿದರು. ಅವರು ವಾರಣಾಸಿಯ ಅಸ್ಸಿ ಘಾಟ್ನಲ್ಲಿ ಸಲಿಕೆಯನ್ನು ಹಿಡಿದು ನದಿಗಳು ಭಾರತದ ಅಭಿವೃದ್ಧಿ ಪಥದ ಅವಿಭಾಜ್ಯ ಅಂಗವೆಂಬ ಮಹತ್ವದ ಸಂದೇಶವನ್ನು ಸಾರಿ ಅವುಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಸ್ವಚ್ಛವಾಗಿ ಇಡಲೇಬೇಕು ಎಂದು ಆಗ್ರಹಿಸಿದರು. ಇದರ ಅಡಿಯಲ್ಲಿ ನಿರ್ಮಲ್ ಗಂಗಾ ಯೋಜನೆಯು ಮುಂದುವರಿಯತೊಡಗಿತು. ಸ್ವಚ್ಛತಾ ಅಭಿಯಾನದಿಂದಾಗಿ ಗಂಗಾ ನದಿಯ ದಡದಲ್ಲಿ ಕಸ ಹಾಕುವ ಪ್ರವೃತ್ತಿ ಕಡಿಮೆಯಾಯಿತು ಹಾಗೂ ಗಂಗಾ ಮಾತೆಯನ್ನು ಮಲಿನಗೊಳಿಸದಿರುವ ಚಿಂತನೆಯೂ ಬಲವಾಯಿತು. ಪರಿಸರಕ್ಕೆ ಹಾನಿಯಾದರೆ ಅದರ ಅತ್ಯಂತ ಕೆಟ್ಟ ಪರಿಣಾಮ ಬಡವರ ಮೇಲಾಗುತ್ತದೆ. ಸ್ವಚ್ಛತಾ ಅಭಿಯಾನವು ಪರಿಸರ ಸಂರಕ್ಷಣೆಯ ಗುರಿಯನ್ನು ತಲುಪಲು ಮಹತ್ವದ ಹೆಜ್ಜೆಯಾಗಿದೆ. ನಾವು ನಮ್ಮ ಸುತ್ತಲಿನ ಕೊಳೆಯನ್ನು ದೂರ ಓಡಿಸಿದರೆ ರೋಗವು ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಶುದ್ಧ ನೀರು ಮತ್ತು ಗಾಳಿಯಿಂದ ಸಾವಿರಾರು ರೋಗಗಳನ್ನು ತಡೆಯಬಹುದು. ನಿಸ್ಸಂಶಯವಾಗಿ ಇದರ ಲಾಭವು ಬಡವರಿಗಾಗುತ್ತದೆ. ಪರಿಸರ ಸಂರಕ್ಷಣೆಯಿಂದ ಬಡವರಿಗೆ ಸಿಗುವ ಲಾಭಗಳು ಪ್ರಧಾನಿಯವರ ಹವಾಮಾನ ಸಂರಕ್ಷಣೆಯಿಂದ ಹವಾಮಾನ ನ್ಯಾಯದ ಯೋಜನೆಯನ್ನು ತೋರಿಸುತ್ತದೆ. ನಮಾಮಿ ಗಂಗೆ ನೀರಿನ ಮಾಲಿನ್ಯವನ್ನು ತೊಡೆದು ಹಾಕುವ ದೊಡ್ಡ ಯೋಜನೆಗಳಲ್ಲಿ ಒಂದಾಗಿದೆ. ನದಿಗಳ ದಡಗಳು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಕೊಳೆ ಮತ್ತು ಮಾಲಿನ್ಯದಿಂದ ಮುಕ್ತವಾಗುತ್ತಿದೆ. ಗಂಗಾ ತಟದಲ್ಲಿರುವ ಎಸ್ಟಿಪಿ ಪ್ಲಾಂಟ್ಗಳು ಇದರಲ್ಲಿ ಸಕ್ರಿಯ ಪಾತ್ರವನ್ನು ವಹಿಸುತ್ತಿದೆ. ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು ಮತ್ತು ವಾಹನಗಳ ಹೊಗೆ ಇವು ವಾಯು ಮಾಲಿನ್ಯಕ್ಕೆ ದೊಡ್ಡ ಕಾರಣವಾಗಿದೆ. ಇವುಗಳಿಂದ ಹೊರಹೊಮ್ಮುವ ಹೊಗೆ ಮತ್ತು ವಿಷಾನಿಲಗಳು ನಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಭಾರತವು ಅನೇಕ ದೊಡ್ಡ ಮತ್ತು ಕಠಿಣ ಕ್ರಮಗಳನ್ನು ಕೈಗೊಂಡಿದೆ. ದೇಶಾದ್ಯಂತ ಹೊಸ ವಾಹನಗಳು BS6 ಗುಣಮಟ್ಟದಾಗಿರುತ್ತದೆ. ಹಳೆಯ ಡೀಸೆಲ್ ಮತ್ತು ಪೆಟ್ರೋಲ್ ವಾಹನಗಳ ಚಾಲನೆಯನ್ನು ನಿಷೇಧಿಸಲಾಗುತ್ತಿದೆ. CNG ವಿದ್ಯುತ್ ವಾಹನಗಳು, ಹಸಿರು ಇಂಧನವನ್ನು ಉತ್ತೇಜಿಸಲಾಗುತ್ತಿದೆ. ಇಂಧನ ಸಂರಕ್ಷಣೆಯನ್ನು ಉತ್ತೇಜಿಸಲು ದೇಶಾದ್ಯಂತ 36,78 ಲಕ್ಷ LED ಬಲ್ಬ್ಗಳನ್ನು ವಿತರಿಸಲಾಗಿದೆ. ಉಜ್ವಲ ಯೋಜನೆಯಡಿ ಸೌದೆ ಒಲೆಯ ಮೇಲೆ ಅಡಿಗೆ ಮಾಡುವ ಸಂಪ್ರದಾಯವನ್ನು ಕೊನೆಗೊಳಿಸುವ ನಿಟ್ಟಿನಲ್ಲಿ ದೇಶವು ವೇಗವಾಗಿ ಸಾಗಿದೆ. ಇಂಗಾಲದ ಹೊರಸೂಸುವಿಕೆಯಲ್ಲಿ ವಿದ್ಯುತ್ ಯೋಜನೆಗಳು ದೊಡ್ಡ ಪಾತ್ರವನ್ನು ವಹಿಸುತ್ತಿದೆ. ಇದನ್ನು ಕಡಿಮೆ ಮಾಡಲು ಕಲ್ಲಿದ್ದಲು ಆಧಾರಿತ ವಿದ್ಯುತ್ ಯೋಜನೆಗಳ ಮೇಲೆ ಅವಲಂಬನೆಯನ್ನ ಕಡಿಮೆ ಮಾಡುವುದು ಅಗತ್ಯವಾಗಿದೆ. ಅದರ ಬದಲು ಸೌರ, ಗಾಳಿ ಮತ್ತು ಜಲ ವಿದ್ಯುತ್ ಅನ್ನು ಉತ್ತೇಜಿಸಬೇಕು. 2030ರ ವೇಳೆಗೆ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ 450 ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಗುರಿಯನ್ನು ಭಾರತ ಹೊಂದಿದೆ. प्रकृति से प्यार करो, प्रकृति से संवाद करो, प्रकृति से सीखो, यही तो हमें सिखाया गया है। पूरे ब्रह्मांड को एक परिवार के रूप में हमें माना गया है।
हम वो लोग हैं जो नदी को मां मानते हैं, हम वो लोग हैं जो पौधे में परमात्मा देखते हैं। यही तो बातें हैं जो क्लाइमेट की रक्षा के साथ जुड़े हुए हैं। ಹವಾಮಾನ ಬದಲಾವಣೆಯಿಂದ ಹವಾಮಾನ ನ್ಯಾಯದ ಕಲ್ಪನೆ ಪ್ರಧಾನಿಯವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಲೂ ಕಂಡುಬಂದಿದೆ. ಅವರು ಗುಜರಾತ್ ಮುಖ್ಯಮಂತ್ರಿಯಾಗಿದ್ದಾಗ ಏಷ್ಯಾದ ಅತಿದೊಡ್ಡ ಸೋಲಾರ್ ಪಾರ್ಕ್ ಅನ್ನು ರಾಜ್ಯದ ಸಬರ್ಕಾಂಟಾದಲ್ಲಿ ನಿರ್ಮಿಸಲಾಗಿತ್ತು. ಗುಜರಾತ್ನ ಕಾಲುವೆಗಳ ಮೇಲೆ ಸೋಲಾರ್ ಪ್ಲಾಂಟ್ ನಿರ್ಮಿಸುವ ದೂರದೃಷ್ಟಿ ಮೋದಿಯವರದ್ದೇ ಆಗಿತ್ತು. ವಿಶ್ವದ ಅತಿದೊಡ್ಡ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಪಾರ್ಕ್ ಗುಜರಾತ್ನ ಕಚ್ನಲ್ಲಿ ಬರಲಿದೆ. ಅದರ ಸಾಮರ್ಥ್ಯವು ಸರಿಸುಮಾರು 30,000 ಮೆಗಾವ್ಯಾಟ್ ಆಗಿರುತ್ತದೆ. ಭಾರತವು ಪಾಕಿಸ್ತಾನ್ ಗಡಿಯಲ್ಲಿ ಒಂದು ಅಕ್ಷಯ ವಿದ್ಯುತ್ ಶಕ್ತಿ ಪಾರ್ಕ್ ನಿರ್ಮಿಸುತ್ತಿದೆ. ಈ ನವೀಕರಿಸಬಹುದಾದ ಇಂಧನ ಪಾರ್ಕ್ ಸಿದ್ಧವಾಗುತ್ತಿರುವುದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿ. ಕಚ್ ಜಿಲ್ಲೆಯ ಖಾವಾಡದಲ್ಲಿ ಅಕ್ಷಯ ವಿದ್ಯುತ್ ಶಕ್ತಿ ಪಾರ್ಕ್ಗಾಗಿ ಪ್ರಾಕೃತಿಕ ಶಕ್ತಿಯು ಯಥೇಚ್ಛವಾಗಿದೆ. ಇಲ್ಲಿ ಸೌರ ಇಂಧನಕ್ಕಾಗಿ ಸೂರ್ಯನ ಬಿಸಿಲು ಹಾಗೂ ವಿಂಡ್ ಪವರ್ಗಾಗಿ ವೇಗವಾಗಿ ಬೀಸುವ ಗಾಳಿ ಇದೆ. ಆದ್ದರಿಂದ ಖಾವಾಡ ಈ ಪ್ರಾಜೆಕ್ಟ್ಗಾಗಿ ಈ ಪಾರ್ಕ್ನ ಸಾಮರ್ಥ್ಯವು 30,000 ಮೆಗಾವ್ಯಾಟ್ನದ್ದಾಗಿದೆ. ಈ ಪಾರ್ಕ್ ಹೈಬ್ರಿಡ್ ರಿನ್ಯೂಯಬಲ್ ಎನರ್ಜಿ ಪಾರ್ಕ್ ಆಗಿರುತ್ತದೆ. ಹೈಬ್ರಿಡ್ ಪಾರ್ಕ್ನ ಅರ್ಥವೇನೆಂದರೆ ಇಲ್ಲಿ ಸೌರಶಕ್ತಿಯನ್ನು ಉತ್ಪಾದಿಸಲಾಗುತ್ತದೆ ಮತ್ತು ಪವನ ಶಕ್ತಿಯನ್ನೂ ಕೂಡ. ಇಲ್ಲಿ ಡಿಸಲಿನೇಷನ್ ಪ್ಲಾಂಟ್ ಕೂಡ ನಿರ್ಮಾಣವಾಗುತ್ತದೆ, ಏಕೆಂದರೆ ಕಚ್ನಲ್ಲಿ ಕುಡಿಯುವ ನೀರಿನ ಕೊರತೆ ಇದೆ. ಇದರಿಂದ ಕಚ್ನ ನಾಗರಿಕರಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ. ಗಮನಿಸಬೇಕಾದ ಅಂಶವೆಂದರೆ ಪ್ರಧಾನಿ ಗುಜರಾತ್ನ ಮುಖ್ಯಮಂತ್ರಿಯಾಗಿದ್ದಾಗ ಸಾಬರ್ಕಾಂಟಾದಲ್ಲಿ ಏಷ್ಯಾದಲ್ಲಿಯೇ ಅತ್ಯಂತ ದೊಡ್ಡ ಸೋಲಾರ್ ಪಾರ್ಕ್ ಅನ್ನು ನಿರ್ಮಿಸಿದ್ದರು. ಎನರ್ಜಿ ಪಾರ್ಕ್ನಿಂದಾಗಿ ಕಚ್ನಲ್ಲಿ ಪ್ರಗತಿಯ ಸಾಧ್ಯತೆಗಳು ಹೆಚ್ಚಾಗುವು. ಔದ್ಯೋಗಿಕ ಯೂನಿಟ್ ನಿರ್ಮಿಸುವುದಕ್ಕಾಗಿ ಭೂಮಿ, ನೀರು ಹಾಗೂ ವಿದ್ಯುತ್ನ ಅವಶ್ಯಕತೆ ಇರುತ್ತದೆ. ಎರಡು 2014ರಲ್ಲಿ ಪ್ರಧಾನಿಯಾದ ನಂತರ ಪ್ರಧಾನಿ ತಮ್ಮ ಕಚೇರಿಯ ಅಧಿಕಾರಿಗಳಿಗೆ ಪರಿಸರ ಸಂರಕ್ಷಣೆಗಾಗಿ ವೇಗವಾಗಿ ಕೆಲಸ ಮಾಡುವಂತೆ ಸೂಚಿಸಿದರು. ಪ್ರಧಾನಿಯವರ ಹವಾಮಾನ ಸಂರಕ್ಷಣೆಯ ನೀತಿಯು ಅಭಿವೃದ್ಧಿಯ ಜೊತೆಗೆ ಸಂರಕ್ಷಣೆ ಆಗಿದೆ. ಏಕ ಬಳಕೆಯ ಪ್ಲಾಸ್ಟಿಕ್ ನಿಷೇಧಿಸುವ ಮನೋಭಾವವನ್ನು ಬಲಪಡಿಸಲು ಪ್ರಧಾನಿಯವರು ಸ್ವತಃ ಮಹಾಬಲೇಶ್ವರದ ಕಡಲ ತೀರದಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಹೆಕ್ಕಿ ತೆಗೆದಿದ್ದರು. ಈ ನಡೆಯನ್ನು ನೋಡಿ ಇಡೀ ದೇಶವೇ ಸ್ಫೂರ್ತಿ ಪಡೆಯಿತು. ಪ್ರಧಾನಿಯವರು ಹವಾಮಾನ ಸಂರಕ್ಷಣೆಗಾಗಿ ಭಾರತ ಮತ್ತು ಜಾಗತಿಕ ವೇದಿಕೆಗಳಲ್ಲಿ ನಾಯಕತ್ವದ ಪಾತ್ರವನ್ನು ನಿಭಾಯಿಸಿದ್ದಾರೆ. ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದಕ್ಕೆ ಉದಾಹರಣೆಯಾಗಿದೆ. ಇದು ಭಾರತದಲ್ಲಿ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ ಮತ್ತು ಸುಮಾರು 80 ಸದಸ್ಯ ರಾಷ್ಟ್ರಗಳನ್ನು ಸಹ ಹೊಂದಿದೆ. ಭಾರತವು ಪ್ಯಾರಿಸ್ ಒಪ್ಪಂದವನ್ನು ಪಾಲಿಸಲು ಸಂಪೂರ್ಣವಾಗಿ ಬದ್ಧವಾಗಿದೆ. ಭಾರತದ ಎನ್ಡಿಸಿ ಗುರಿಯನ್ವಯ 2030ರ ವೇಳೆಗೆ 40% ಶಕ್ತಿಯನ್ನು ಹಸಿರು ಮೂಲಗಳಿಂದ ಪಡೆಯುವ ಗುರಿಯನ್ನು ಹೊಂದಿದೆ. ಭಾರತವು ಸುಮಾರು 39% ನವೀಕರಿಸಬಹುದಾದ ಶಕ್ತಿಯನ್ನು ಉತ್ಪಾದಿಸುತ್ತಿದೆ. ಈ ಅರ್ಥದಲ್ಲಿ ಭಾರತವು ತನ್ನ ಎನ್ಡಿಸಿ ಗುರಿಯನ್ನು ಸಮಯಕ್ಕಿಂತ ಮುಂಚಿತವಾಗಿ ಸಾಧಿಸುತ್ತಿದೆ. ಇಂಗಾಲದ ಹೊರಸೂಸುವಿಕೆಯನ್ನು ನಿಯಂತ್ರಿಸುವ ವಿಷಯದಲ್ಲಿ ಕೂಡ ಭಾರತವು ವೇಗದಿಂದ ಮುಂದೆ ಸಾಗುತ್ತಿದೆ. 2030ರ ವೇಳೆಗೆ ಭಾರತವು 2005ಕ್ಕೆ ಹೋಲಿಸಿದರೆ ಜಿಡಿಪಿಯು 33ರಿಂದ 35% ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುತ್ತದೆ. ಹೊರಸೂಸುವಿಕೆಯ ವಿಷಯದಲ್ಲೂ ಭಾರತವು 2016ರಲ್ಲಿಯೇ ಸುಮಾರು 26% ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಭಾರತವು 2030ರ ವೇಳೆಗೆ ಇಂಗಾಲದ ಹೊರಸೂಸುವಿಕೆಯ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ. People and planet are inseparable. That human well-being and nature are indivisible. So, we have set ambitious targets. By 2030, we will reduce emissions by 33 to 35% of 2005 levels and produce 40% of our power from non-fossil fuels. We will achieve it by expanding
renewable energy, for example, by adding 175 gigawatts of renewable energy generation by 2022. We will enlarge our forest cover to absorb at least 2.5 billion tons worth of carbon dioxide. We are reducing dependence on fossil fuel through levies and reduction in subsidies. ಇದನ್ನು ಪುಣೆಯ ಅರ್ಬನ್ ಫಾರೆಸ್ಟ್ ಪ್ರಾಜೆಕ್ಟ್ನಲ್ಲಿ ಸ್ಪಷ್ಟವಾಗಿ ಕಾಣಬಹುದು. ಇಂಗಾಲವನ್ನು ಕಡಿಮೆ ಮಾಡಲು ಅರಣ್ಯಗಳ ವಿಸ್ತರಣೆ ಅಗತ್ಯ. ಭಾರತವು ಸುಮಾರು 26 ಮಿಲಿಯನ್ ಹೆಕ್ಟೇರ್ ಪ್ರದೇಶದಲ್ಲಿ ಅರಣ್ಯಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ. ಪುಣೆಯ ವಾರಜೆ ಹವಾಮಾನದ ದೃಷ್ಟಿಯಿಂದಲೂ ಕೂಡ ಪ್ರಸಿದ್ಧವಾಗಿದೆ. ಇದು ಜನಸಂಖ್ಯೆಯು ಬಹಳ ವೇಗದಿಂದ ಬೆಳೆಯುತ್ತಿರುವ ಪ್ರದೇಶಗಳಲ್ಲಿಯೂ ಕೂಡ ಒಂದಾಗಿದೆ. ವಾರಜೆಯ ಪಶ್ಚಿಮ ಘಟ್ಟಗಳಲ್ಲಿ ನೀರಿನ ಲಭ್ಯತೆ ಇದ್ದು ಕೃಷಿಗಾಗಿ ನೀರು ಮತ್ತು ಮಣ್ಣನ್ನು ತರುತ್ತದೆ. ಇದು ಗ್ರಾಮದಿಂದ ಒಂದು ಉಪನಗರವಾಗಿ ಬದಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಬರಡು ಭೂಮಿಯನ್ನ ಫಲವತ್ತಾಗಿ ಮಾಡಲು ಒಂದು ಕ್ರಾಂತಿಕಾರಿ ಯೋಜನೆಯನ್ನ ರೂಪಿಸಲಾಯಿತು. ಈ ಬೆಟ್ಟದ ಒಟ್ಟು ಕ್ಷೇತ್ರವು 16.8 ಹೆಕ್ಟೇರ್ ಆಗಿದೆ. ಸ್ವಲ್ಪ ಸಮಯದ ಮುಂಚೆ ಈ ಬೆಟ್ಟವು ಸಂಪೂರ್ಣವಾಗಿ ಬಂಜರಾಗಿತ್ತು. ಇದರ ಅಕ್ಕಪಕ್ಕ ವಾಸಿಸುವವರು ಈ ಸ್ಥಳಗಳಲ್ಲಿ ಕಸ ಹಾಗೂ ತ್ಯಾಜ್ಯವನ್ನ ಬಿಸಾಡುತ್ತಿದ್ದರು. ನಂತರ ಇದರ ಅತಿಕ್ರಮಣ ಕೂಡ ಮಾಡಲಾಗಿತ್ತು. ಪ್ರಗತಿ ಮತ್ತು ಪ್ರಕೃತಿಯ ನಡುವೆ ಸಾಮರಸ್ಯವನ್ನು ಸ್ಥಾಪಿಸಲು ಹಲವಾರು ಔದ್ಯೋಗಿಕ ಕಂಪನಿಗಳು ಹಾಗೂ NGOಗಳು ಮುಂದೆ ಬಂದವು. ಇಲ್ಲಿ 7 ರಿಂದ 8 ಅಡಿ ಎತ್ತರದ ಮರಗಳನ್ನು ಬೆಳೆಸಲಾಯಿತು. ಇದು PPP ಮಾಡೆಲ್ನಿಂದ ಅರಣ್ಯೀಕರಣದ ಕಾರ್ಯಕ್ಕೆ ದೊಡ್ಡ ಉದಾಹರಣೆಯಾಗಿದೆ. ಈ ರೀತಿಯಾಗಿ ಸ್ಮೃತಿ ವನ ಅಸ್ತಿತ್ವಕ್ಕೆ ಬಂದಿತು. ಇಲ್ಲಿ ಅನೇಕ ನಾಗರಿಕರು ತಮ್ಮ ಪ್ರೀತಿಪಾತ್ರರಿಗಾಗಿ ಮರಗಳನ್ನು ಬೆಳೆಸಿ ಅವುಗಳನ್ನು ದತ್ತು ಪಡೆದರು. 2015 ರಿಂದ 2017 ನಡುವೆ CSR ಅಡಿಯಲ್ಲಿ 7 ರಿಂದ 8 ಅಡಿ ಎತ್ತರದ ಒಟ್ಟು 9,500 ಮರಗಳನ್ನು ಬೆಳೆಸಲಾಯಿತು. ಈಗ ಈ ಮರಗಳು 20 ರಿಂದ 30 ಅಡಿ ಎತ್ತರ ಬೆಳೆದು ನಿಂತಿದೆ. ಒಂದು ಕಾಲದಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ ಈ ಭೂಮಿಯು ಮರಗಿಡಗಳು ಹಾಗೂ ಜೀವಜಂತುಗಳಿಂದ ಸಮೃದ್ಧವಾಗಿ ಜೀವ ವೈವಿಧ್ಯತೆಯಾಗಿ ಬದಲಾಗಿದೆ. ಈ ಯೋಜನೆಯು ವಾರ್ಷಿಕವಾಗಿ 1,29,000 ಕಿಲೋಗ್ರಾಂನಷ್ಟು ಇಂಗಾಲದ ಡೈಆಕ್ಸೈಡ್ ಅನ್ನು ಶೋಧಿಸುತ್ತದೆ. 5,62,000 ಕಿಲೋಗ್ರಾಂ ಆಮ್ಲಜನಕವನ್ನು ಉತ್ಪಾದಿಸುತ್ತದೆ. ಇಲ್ಲಿ ನೀರಿನಿಂದ ತುಂಬಿದ 5 ಕೊಳಗಳಿವೆ. ಸಸ್ಯಗಳಿಗೆ ನೀರೊದಗಿಸುವ ಅವಶ್ಯಕತೆಯನ್ನು ಇವು ಪೂರೈಸುತ್ತವೆ. ನಗರ ಅರಣ್ಯ ಯೋಜನೆಯು ವಾತಾವರಣದ ಸಮತೋಲನಕ್ಕೆ ನೆರವಾಗುತ್ತಿದೆ ಮತ್ತು ಪ್ರಕೃತಿ ಹಾಗೂ ಸಾಮಾಜಿಕ 2 ಉದ್ದೇಶಗಳನ್ನು ಪೂರ್ಣಗೊಳಿಸುತ್ತಿದೆ. ನಗರಗಳಲ್ಲಿ ಉದ್ಯಾನಗಳಿವೆ, ಆದರೆ ಅರಣ್ಯಗಳಿಲ್ಲ. ಮುಂದಿನ ಕೆಲವು ವರ್ಷಗಳಲ್ಲಿ ನಗರ ಅರಣ್ಯೀಕರಣದ ಈ ಯೋಜನೆಯ ಅಡಿಯಲ್ಲಿ 200 ಅರಣ್ಯಗಳು ಸಿದ್ಧವಾಗುವು. ಪ್ರಧಾನಿಯವರ ದೂರದೃಷ್ಟಿ ಹಾಗೂ ಗುರಿಯನ್ನು ತಲುಪುವ ಬದ್ಧತೆಯಿಂದಾಗಿ ಜನರ ಮನಸ್ಸಿನಲ್ಲಿ ಹವಾಮಾನ ರಕ್ಷಣೆಯ ಬಗ್ಗೆ ಅರಿವು ಹೆಚ್ಚಾಗಿದೆ. ತಮ್ಮ ಜೀವನ ಶೈಲಿಯಲ್ಲಿ ಸುಧಾರಣೆ ತರುವ ಮೂಲಕ ಜನರು ಕಾರ್ಬನ್ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಹಸಿರು ತಂತ್ರಜ್ಞಾನದ ಬಗ್ಗೆ ಭಾರತದ ಕ್ರಿಯಾಶೀಲತೆಯು ಪ್ಯಾರಿಸ್ ಒಪ್ಪಂದದ ಗುರಿಗಳನ್ನು ಮುಟ್ಟಲು ಸಹಾಯಕವಾಗುವುದು. ಶತಮಾನದ ಅಂತ್ಯದ ವೇಳೆಗೆ ಭೂಮಿಯ ತಾಪಮಾನವನ್ನು 1.5 ಡಿಗ್ರಿಗಳಷ್ಟು ಕಡಿಮೆ ಮಾಡುವಲ್ಲಿ ಭಾರತವು ತನ್ನ ಜವಾಬ್ದಾರಿಯನ್ನು ಗಂಭೀರವಾಗಿ ನಿರ್ವಹಿಸುತ್ತಿದೆ. ಪ್ರಧಾನಿಯವರ ಸ್ವಚ್ಛ ಭಾರತ ಅಭಿಯಾನ, ಹಸಿರು ಶಕ್ತಿಯನ್ನು ವೃದ್ಧಿಸುವುದು, ಉಜ್ವಲ ಯೋಜನೆ, ನಮಾಮಿ ಗಂಗೆಯಂತಹ ದೇಶದ ಹಲವಾರು ಮಹತ್ವದ ಯೋಜನೆಗಳು ಸ್ವಚ್ಛ, ಆರೋಗ್ಯಪೂರ್ಣ ಹಾಗೂ ಪ್ರಗತಿಯ ಭಾರತದ ಹೊಸ ಅಧ್ಯಾಯವನ್ನು ಬರೆಯುತ್ತಿದೆ. ಈ ಪಯಣಕ್ಕೆ ಕುಶಲ ನಾಯಕತ್ವ ಮತ್ತು ದೂರದೃಷ್ಟಿಯ ಯೋಚನೆ ಆಧಾರವಾಗಿದೆ.